ಲೆಟ್ ಅಸ್ ರೀಡ್. ಓದೋಣ. ಒನ್ ಡೇ ಮನೋಜ್ ರಿಟರ್ನ್ಡ್ ಹೋಮ್ ಸ್ಯಾಡ್ಲಿ ಆಫ್ಟರ್ ಸ್ಕೂಲ್. ಒಂದು ದಿನ ಮನೋಜ್ ಮನೆಗೆ ಸ್ಕೂಲಿಂದ ಬೇಜಾರಾಗಿ ಬರ್ತಾನೆ. ಮೈ ಫ್ರೆಂಡ್ ಅಂಕಿತಾ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಟುಡೇ. ನನ್ನ ಸ್ನೇಹಿತೆ ಅಂಕಿತಾ ಇವತ್ತು ಸ್ಕೂಲ್ಗೆ ಅಂದರೆ ಶಾಲೆಗೆ ಬಂದಿಲ್ಲ. ಮನೋಜ್ ಸೆಡ್ ಟು ಹಿಸ್ ಸಿಸ್ಟರ್ ಶರದಿ. ಮನೋಜ್ ಅವರ ಅಕ್ಕನಿಗೆ ಹೇಳ್ತಾನೆ. ವೈ ಶರದಿ ಆಸ್ಕ್ಡ್. ಯಾಕೆ ಬಂದಿಲ್ಲ ಅಂತ ಶರದಿ ಕೇಳ್ತಾಳೆ. ಶಿ ಈಸ್ ನಾಟ್ ವೆಲ್. ಅವಳಿಗೆ ಹುಷಾರಿಲ್ಲ. ಮನೋಜ್ ರಿಪ್ಲೇಡ್. ಮನೋಜ್ ವಿವರಿಸ್ತಾನೆ, ಹೇಳ್ತಾನೆ. ಅವರ್ ಹೆಲ್ತ್ ಈಸ್ ಇಂಪಾರ್ಟೆಂಟ್. ನಮ್ಮ ಆರೋಗ್ಯ ಅತ್ಯಮೂಲ್ಯ. ವಿ ನೀಡ್ 3 ಥಿಂಗ್ಸ್ ಟು ಕೀಪ್ ಅಸ್ ಹೆಲ್ದಿ. ನಾವು 3 ವಿಷಯವನ್ನು ನೆನಪಲ್ಲಿಟ್ಕೊಂಡಿರಬೇಕು ಆರೋಗ್ಯವಂತರಾಗಿರಲು. ಶರದಿ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಟು ಮನೋಜ್. ಶರದಿ ಪ್ರಾರಂಭಿಸ್ತಾಳೆ ವಿವರಿಸೋದಕ್ಕೆ. ಮನೋಜ್ಗೆ ವಿವರಿಸ್ತಾ ಹೋಗ್ತಾಳೆ. ಈಟಿಂಗ್ ವೆಲ್ ಅಂದರೆ ನಾವು ಚೆನ್ನಾಗಿ ತಿನ್ನಬೇಕು ಆಹಾರನ. ಎಕ್ಸಸೈಸಿಂಗ್ ಆ್ಯಂಡ್ ಗೆಟ್ಟಿಂಗ್ ಎನಫ್ ಸ್ಲೀಪ್. ಎಕ್ಸಸೈಸಿಂಗ್ ಅಂದರೆ ವ್ಯಾಯಾಮ ಮಾಡಬೇಕು ಹಾಗೂ ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ಸಾಕಷ್ಟು, ಎನಫ್ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿದ್ದೆನ ಮಾಡಬೇಕು. ಶರದಿ ಸೆಡ್. ಶರದಿ ಹೇಳ್ತಾಳೆ. ಈಟಿಂಗ್ ವೆಲ್, ವಾಟ್ ಡಸ್ ಇಟ್ ಮೀನ್? ಈಟಿಂಗ್ ವೆಲ್, ವಾಟ್ ಡಸ್ ಇಟ್ ಮೀನ್? ಹಂಗಂದ್ರೆ ಏನು? ಮನೋಜ್ ಆಸ್ಕೆಡ್. ಮನೋಜ್ ಕೇಳ್ತಾನೆ. ಫುಡ್ ಪ್ಲೇಸ್ ಅ ಲಾರ್ಜ್ ಪಾರ್ಟ್ ಇನ್ ಹೆಲ್ತ್. ಆಹಾರ ಅನ್ನೋದು ನಮ್ಮ ಆರೋಗ್ಯದಲ್ಲಿ ಅತ್ಯಮೂಲ್ಯ ಭಾಗವಾಗಿದೆ. ಹೆಲ್ತಿ ಫುಡ್ ಇನ್ಕ್ಲೂಡ್ಸ್ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಹೆಲ್ತಿ ಫುಡ್ ಅಂದರೆ ಆರೋಗ್ಯಕರವಾದ ಆಹಾರ ಜೊತೆಯಲ್ಲಿ ತಾಜಾವಾದ ಹಣ್ಣುಗಳು ಹಾಗೂ ತರಕಾರಿಗಳು ಕೂಡ ಸೇರಿಕೊಂಡಿದೆ. ಆದರೆ ರಸ್ತೆ ಬದಿಯಲ್ಲಿ ಮಾರುವಂಥ ಜಂಕ್ ಫುಡ್ ಮಾತ್ರ ಸೇರ್ಕೊಳ್ಳೋದಿಲ್ಲ. ಜಂಕ್ ಫುಡ್ ಅಂದರೆ ಏನಪ್ಪ ಅಂತಂದರೆ ಬಜ್ಜಿ, ಬೋಂಡ, ಪಕೋಡ ಮತ್ತು ಪಾನಿಪುರಿ, ಗೋಬಿ ಮಂಚೂರಿ ಇದೆಲ್ಲ ಜಂಕ್ ಫುಡ್ ಆಗುತ್ತೆ. ಇದೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ. ಇದನ್ನು ನಾವು ತಿನ್ನಬಾರ್ದು. ಶರದಿ ಎಕ್ಸ್ಪ್ಲೇನ್ಡ್. ಶರದಿ ವಿವರಿಸ್ತಾಳೆ. ವಿ ಗೆಟ್ ಫುಡ್ ಆ್ಯಂಡ್ ಸ್ಲೀಪ್ ಅಟ್ ಹೋಮ್. ನಮಗೆ ಆಹಾರ ಮತ್ತು ನಿದ್ದೆ ಎರಡೂ ಮನೆಯಲ್ಲಿ ಸಿಗುತ್ತೆ. ಬಟ್ ವೇರ್ ಕ್ಯಾನ್ ವಿ ಗೆಟ್ ಎಕ್ಸಸೈಸ್? ನಮಗೆ ಎಲ್ಲಿ ಎಕ್ಸಸೈಸ್ ಸಿಗುತ್ತೆ? ಮನೋಜ್ ಆಸ್ಕರ್ಡ್. ಮನೋಜ್ ಕೇಳ್ತಾನೆ. ಪ್ಲೇಯಿಂಗ್ ಈಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ಎಕ್ಸಸೈಸ್. ಆಟ ಆಡೋದು ತುಂಬ ಒಳ್ಳೆಯ ವ್ಯಾಯಾಮ ಆಗಿದೆ. ಯೋಗ ಈಸ್ ಅನದರ್ ಎಕ್ಸಲೆಂಟ್ ಆ್ಯಕ್ಟಿವಿಟಿ. ಯೋಗ ಈಸ್ ಅನದರ್ ಎಕ್ಸಲೆಂಟ್ ಆ್ಯಕ್ಟಿವಿಟಿ ಅಂದರೆ ಯೋಗ ಅನ್ನೋದು ಕೂಡ ಅತ್ಯಮೂಲ್ಯವಾದ ಚಟುವಟಿಕೆಯಾಗಿದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ವೆನ್ ಎವರ್ ಯು ಗೆಟ್ ಟೈಮ್, ನಿನಗೆ ಯಾವಾಗ ಸಮಯ ಸಿಗುತ್ತೋ, ಗೋ ಔಟ್ ಆ್ಯಂಡ್ ಪ್ಲೇ ವಿತ್ ಫ್ರೆಂಡ್ಸ್. ಆಚೆ ಹೋಗಿ ನಿನ್ನ ಸ್ನೇಹಿತರೊಂದಿಗೆ ಆಟ ಆಡು. ಸೇಯಿಂಗ್ ದಿಸ್, ಶರದಿ pushed Manoj out to play with his friends. ಇದನ್ನು ಹೇಳ್ತಾ ಶರದಿ ಅವನ್ನ ಆಚೆ ನೂಕಿ ಹೋಗಿ ನಿನ್ನ ಸ್ನೇಹಿತರೊಂದಿಗೆ ಆಟ ಆಡು ಅಂತ ಕಳಿಸ್ತಾಳೆ. ಥ್ಯಾಂಕ್ ಯು.